ನಾನು ಹೇಳಕ್ಕೆ ಹೊರಟಿರೋ ವಿಷಯ ತುಂಬ ಸೀರಿಯಸ್ ಮಿಥಿಲಾ. ಅದಕ್ಕೆ ನೀನು ಎಲ್ಲಿದ್ಯಾ ಅಂತ ಕೇಳಿದೆ ಅಷ್ಟೇ. ಪೀಟಿಗೆ ಹಾಕೋ ಬದಲು ವಿಷಯಕ್ಕೆ ಬನ್ನಿ. ಅತ್ತೆ ವೈಜಯಂತಿನ ಜಯರಾಮ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ನಿನಗೆ ಗೊತ್ತಾ? ನನಗೆ ಹೇಳಕ್ಕೆ ಕಾಲ್ ಮಾಡಿದ್ರಾ ಅಥವಾ ಎಲ್ಲಿದ್ದಾರೆ ಅಂತ ಕೇಳಕ್ಕೆ ಕಾಲ್ ಮಾಡಿದ್ರಾ? ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀಯಾ? ಒಂದು ವಿಷಯ ಹೇಳಬೇಕಾದ್ರೆ ಇಂಟ್ರೆಸ್ಟ್ ಬರೋ ಹಾಗೆ ಹೇಳಬೇಕು. ನಿಮ್ಮ ಮಾತು ಕೇಳೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಮಿಥಿಲಾ ಒಂದು ನಿಮಿಷ ಇರು. ಅತ್ತೆ ವೈಜಯಂತಿನ ಜಯರಾಮ್ನ ಕರ್ಕೊಂಡು ರಮ್ಯನ್ ಮನೆಗೆ ಹೋಗಿದ್ದಾರೆ. ಹೋದ್ರೆ ಯಾಕೆ ಅನ್ನೋ ಪ್ರಶ್ನೆ ಹುಟ್ಲಿಲ್ವಾ ನಿನಗೆ? ಸರಿ, ಯಾಕೆ ಹೇಳಿ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ರಮ್ಯನ್ ಮನೆಗೆ. ಹಲೋ 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 ಮಿಥಿಲಾ, ಛೇ ವಿಷಯ ಏನು ಅಂತ ಕೇಳೋ ಪೇಷನ್ಸೇ ಇಲ್ವಲ್ಲ ಇವಳಿಗೆ. ನಿನ್ನೆ ಆಗಿದ್ದ ವಿಷಯಕ್ಕೆ ಸಾರಿ ಕೇಳಕ್ಕೆ ಹೋಗಿರ್ಬೋದು. ಇದನ್ನ ಇಷ್ಟು ದೊಡ್ಡ ವಿಷಯ ಮಾಡಿ ಹೇಳೋ ಅಗತ್ಯ ಇದೆಯಾ? ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತಾರೆ. ಹಲೋ, ಮಾತಾಡಿ, ಪ್ರಶ್ನೆ ಮಾಡ್ತಿದ್ದೀನಲ್ಲ. ಪಾಂಡು ಸರ್, ಯಾಕಿರನ್ ಹಿಂಗೆ ಎದುರಿಸ್ತಾ ಇದ್ದೀರಾ? ಮಿಥಿಲಾ ವಾಪಸ್ ಬಂದರೆ ಏನು ಮಾಡೋದಪ್ಪ? ಹಲೋ ಮಿಸ್ ಮಲ್ಲಿ, ಎದುರಿಸ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ನನಗೆ ಯಾಕೋ ಇವನು ಕಳ್ಳನ ಥರನೇ ಕಾಣಿಸ್ತಿದ್ದಾನೆ. ಪಾಂಡು ಸರ್, ನೀವು ಫಸ್ಟ್ ಟೈಮ್ ನನ್ನನ್ನು ನೋಡಿದಾಗಲೂ ಹೀಗೆ ಹೇಳಿದ್ರಿ, ನೆನಪಿದ್ಯಾ? ಯಾರು ಇಲ್ಲದೆ ಇರೋದು ನೋಡಿ ಪರ್ಸ್ನ ಕದ್ಬಿಟ್ಯಾ ಕಳ್ಳಿ? ವಿಕ್ಕಿ ಕಳ್ಳ ಅಲ್ಲ, ಅವನು ನಮ್ಮನೆ ಹುಡುಗಂತರ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ನಿಂತ್ಕೋ. ಆದ್ರೂ ನಿನ್ನ ವಾಯ್ಸ್ ಎಲ್ಲೋ ಕೇಳಿದ್ದೀನಿ. ನನ್ನ ಕಿವಿ ನನಗೆ ಸುಳ್ಳು ಹೇಳಲ್ಲ. ತೆಗೆ ಮುಖ ತೋರ್ಸು ಒಂದೇ. ಒಂದು ನಿಮಿಷ ನಿಂತ್ಕೋಪ್ಪ. ಅದ್ಯಾಕೆ ಇಷ್ಟೊಂದು ಗೊಂದಲ ಮಾಡ್ಕೋತೀಯ ನೀನು? ವಿಕ್ಕಿ ಸೇಲ್ಸ್ ಹುಡುಗ, ಅಲ್ಲಿ ಇಲ್ಲಿ ಡೆಲಿವರಿ ಮಾಡೋಕೆ ಬಂದಿರ್ತಾನೆ. ಆಗ ನೀನು ಅವನ್ನ ನೋಡಿರ್ತೀಯ, ಮಾತಾಡ್ಸಿರ್ತೀಯ ಅನ್ಸುತ್ತೆ. ವಿಕ್ಕಿ, ಮುಖ ಕಟ್ಟಿರೋ ಬಟ್ಟೆನ ತೆಗೀರಿ, ಇಲ್ಲ ಅಂದ್ರೆ ಈ ಸರ್ ಪೊಲೀಸರಿಗೆ ಹಿಡಿದು ಕೊಟ್ಟರು ಕೊಡ್ಬೋದು. ಪಾಂಡು ಸರ್ ಹಾಗೆ ಮಾಡಿದ್ರು ಮಾಡ್ತಾರೆ, ಹೇಳಕ್ಕಾಗಲ್ಲ. ಹೋಗಿ ವಿಕ್ಕಿ. ಸದ್ಯ ಬಚಾವಾದೆ. ಮಿಥಿಲಾ ನನ್ನ ನೋಡಿದ್ದಿದ್ರೆ ನನ್ನ ವಾಯ್ಸ್ ಕೇಳ್ದೇನೆ ಕಂಡಿಡ್ಬಿಡ್ತಿದ್ಲು. ಯಾರಿಂದ ಬಚಾವಾದ್ರಿ? ನಿಮ್ಮನ್ನೇ ಕೇಳ್ತಾರೆ. ಅದು ನೀವು ನಕ್ಕದ್ರಲ್ಲ, ನಿಮ್ಮ ಸಿಟ್ಟಿಂದ ಬಚಾವಾದೆ ಅಂತ ನಾನು ಹೇಳ್ಕೊಳ್ತಿದ್ದೆ ಅಷ್ಟೇ. ನೋಡಿದ್ರೆ ನೀವೇ ಬಂದ್ಬಿಟ್ಟಿದ್ದೀರಾ. ಏನು ವಿಷಯ? ನಾನು ಅಲ್ಲೇ ಇದ್ದಿದ್ರೆ ಅಮ್ಮನಿಗೆ ಮಿಥಿಲಾ ಮೇಡಮ್ ಮೇಲೆ ಇನ್ನೂ ಸಿಟ್ಟು ಬರ್ತಿತ್ತು, ಅದಕ್ಕೆ ಬಂದೆ. ಯಾಕೆ? ಅವ್ರು ಯಾರು? ನಿಮ್ಮ ಅಮ್ಮಂಗೆ ಯಾಕೆ ಅವ್ರ ಮೇಲೆ ಸಿಟ್ಟು ಬರಬೇಕು? ಮಿಥಿಲಾ ಮೇಡಮ್ ಮನೆಯಲ್ಲೇ ನಾನು ಅಡುಗೆ ಕೆಲ್ಸಕ್ಕೆ ಹೋಗೋದು. ಕೆಲ್ಸಕ್ಕೆ ಹೋಗಿಲ್ಲ ಅಂತ ನನ್ನ ಕರೆಯೋದಕ್ಕೆ ಇಲ್ಲಿ ತನಕ ಬಂದಿದ್ದಾರೆ. ಹೋಗೋಕೆ ನಿಮಗೆ ಇಷ್ಟ ಇದೆಯಾ? ಆ ಮನೇಲಿ ನಿಮ್ಮನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರಾ? ವೈಜಯಂತಿ ಮೇಡಮ್ಮು ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮಲ್ಲಿ, ಜ್ಯೂಸ್ ನಾಗರಾಜ್ ತಗೊಂಡು ಹೋಗ್ತಾನೆ. ಇದು ನಿನ್ನ ಕೆಲಸ ಅಲ್ವಲ್ಲ? ನನ್ಗೇನಾದ್ರೂ ಕಷ್ಟ ಅಂದರೆ ಸಾಕು, ಶಾಶ್ವತಿ ಮೇಡಮ್ ಬಂದ್ಬಿಡ್ತಾರೆ. ಮಿಥಿಲಾ ಮೇಡಮ್ ನನ್ನ ಕಷ್ಟಕ್ಕೆ ಸಹಾಯ ಮಾಡಿದ್ದಾರೆ, ಸಮಾಧಾನ ಮಾಡಿದ್ದಾರೆ. ನಿನ್ನ ಸಮಸ್ಯೆಗೆ ಇದೇ ಪರಿಹಾರ. ಇದನ್ನ ತಗೊಂಡು ಹೋಗು. ನಮ್ಮ ಮನೆಯವ್ರನ್ನ ಇವಳು ಇಷ್ಟೊಂದು ಇಷ್ಟಪಡ್ತಾಳ? ಅಣ್ಣ ಸರ್ ನನಗೆ ಧೈರ್ಯ ಕೊಡ್ತಾರೆ. ಗೋಲು ಅಂತೂ ನನ್ನ ಹಿಂದಿಂದೇನೆ ಸುತ್ತಾನೆ. ಇನ್ನು ನಾಗು ಅಣ್ಣ, ಅವ್ರು ನನಗೆ ಎರಡನೇ ಅಣ್ಣ ಇದ್ದಂಗೆ. ಅಂದ್ರೆ ಆ ಮನೆ ನಿನಗೆ ಇಷ್ಟ ಅಂತ ಆಯ್ತು. ಇಷ್ಟಕ್ಕಿಂತ ಜಾಸ್ತಿ ಅನಿವಾರ್ಯ. ಅದನ್ನ ಅಮ್ಮನಿಗೆ ಹೇಳಿ ಒಪ್ಸೋದಕ್ಕೂ ಆಗಲ್ಲ. ಹೇಳ್ದೆ ಅವಳ ಮನ್ಸಿಗಾಗಿರೋ ನೋವು ಕಡಿಮೆ ಮಾಡೋಕ್ಕಾಗಲ್ಲ. ಮುಂದೆ ಅದೇನಾಗುತ್ತೋ. ನಿನ್ಗೇನು ಅನಿವಾರ್ಯ ಇದೆಯೋ ನನಗೆ ಗೊತ್ತಿಲ್ಲ ಮಲ್ಲಿ. ಆದರೆ ವಿಕ್ಕಿ ಆಗಿ ನಿನ್ನ ಕಷ್ಟಕ್ಕೆ ನಾನು ಏನೇನು ಮಾಡೋಕ್ಕಾಗತ್ತೋ ಅದನ್ನೆಲ್ಲಾನು ಮಾಡ್ತೀನಿ.
ನೀವೇನು ಹೋಗಿ ಬರ್ಬೋದು. ನೀವು ಶ್ರೀಮಂತರೇ ಇರ್ಬೋದು, ಹಾಗಂತ ನನ್ನ ಮಗಳನ್ನ ನಾನು ಕಳಿಸ್ಕೊಡೋಕ್ಕಾಗಲ್ಲ. ನೀವೆಲ್ಲರೂ ಸೇರಿ ಅವಳಿಗೆ ಮಾಡಿರೋ ಅವಮಾನನ ನಾನು ಮರೆಯೋದು ಇಲ್ಲ, ಕ್ಷಮಿಸೋದು ಇಲ್ಲ. ನೀವು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಬೋದಷ್ಟೆ, ಕ್ಷಮಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ನಿಮ್ಮನೆ ಬಾಗಿಲಿಗೆ ಅರಮನೆ ಸೊಸೆಯಾಗಿ ಬಂದಿಲ್ಲ, ಮಿಡಲ್ ಕ್ಲಾಸಲ್ಲಿ ಬೆಳೆದು ಕಷ್ಟ ನೋಡಿರೋ ಒಂದು ಹೆಣ್ಣಾಗಿ ಬಂದಿದ್ದೀನಿ. ನಮ್ಮಂಥವರಿಗೆ ದುಡ್ಡಿಗಿಂತ ಮರ್ಯಾದೆನೇ ಮುಖ್ಯ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಆದರೂ ಮಲ್ಲಿನ ನೀವು ನಮ್ಮ ಜೊತೆ ಮನೆಗೆ ನಿಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಟ್ರೆ ಮುಂದೆ ಹೀಗಾಗ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳೋದು ಬಿಟ್ರೆ ನಿಮ್ಮ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡ್ಲೇಬೇಕು ಅನ್ನೋ ಅಧಿಕಾರ ನನಗಿಲ್ಲ. ಹೇಳೋದು ಹೇಳಿದ್ದೀನಿ, ಇನ್ನೂ ನಿಮಗೆ ಬಿಟ್ಟಿದ್ದು. ನಾನೇನು ಬರ್ತೀನಿ. ಅತ್ತೆ, ಪುಷ್ಪ, ಈ ವಿಷಯದಲ್ಲಿ ನನ್ನ ನಿರ್ಧಾರ ಏನು ಅನ್ನೋದನ್ನು ಹೇಳಿದ್ದೀನಿ. ಅದನ್ನೂ ಮೀರಿ ಕೆಲಸಕ್ಕೆ ಹೋಗಲೇಬೇಕು ಅಂತಿದ್ರೆ ಹೋಗ್ಬೋದು. ಇಲ್ಲಮ್ಮ, ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. ಮೇಡಮ್, ಎಷ್ಟೊಳ್ಳೆ ಹೆಣ್ಮಗಳು ಅಂತ ನಿಮಗೂ ಅನಿಸ್ತಿದ್ಯಮ್ಮ? ಏನು ಪ್ರಯೋಜನ? ನನ್ನ ಮಗಳಿಗೆ ಅಲ್ಲಿ ಅವಮಾನ ಆಗಿದ್ದಂತೂ ನಿಜಾನಾ? ಹೌದು, ಮಗಳಿಗೇನಾದರೂ ಆದರೆ ಇಷ್ಟು ಕೋಪ ಮಾಡ್ಕೊಳ್ಬೇಕಾದ್ದೆ ಅಲ್ವಾ? ತಪ್ಪಾಗಿದೆ ಅಂತ ನಿಮ್ಮ ಮುಂದೆ ಬಂದು ತಲೆಬಾಗೋ ಅಗತ್ಯ ಮಿಥಿಲಾಗೆ, ಐ ಮೀನ್ ಮಿಥಿಲಾ ಮೇಡಮ್ಗೇನಿತ್ತು? ತಪ್ಪು ಮಾಡಿದ್ಮೇಲೆ ತಲೆ ಬಾಗಲೇಬೇಕು. ಅದು ನಿಜ. ಅವ್ರ ಕಾರು ಅವ್ರು ಹಾಕಿರೋ ಬಟ್ಟೆ ನೋಡಿದ್ರೆ ತುಂಬ ಶ್ರೀಮಂತರು ಅನ್ಸುತ್ತೆ. ಅವ್ರ ಮನೇಲಿ ಹಬ್ಬಬ್ಬ ಅಂದ್ರೆ ಒಂದು 30 ಜನ ಕೆಲಸದವ್ರು ಇರ್ಬೋದು. ಇದ್ರೆ ಮಲ್ಲಿ ಒಬ್ಳು ಅಡುಗೆಯೊಳು ಹೋಗೋದು ಅವ್ರಿಗೆ ಸಮಸ್ಯೆನೇ ಅಲ್ಲ. ಮಲ್ಲಿನೇ ಬೇಕು ಅಂತ ಅನಿವಾರ್ಯತೆನೂ ಇಲ್ಲ. ನೀ ಏನು ಹೇಳಕ್ಕೆ ಹೊರಟಿದ್ಯಾ? ನೇರವಾಗಿ ಹೇಳು. ಜಸ್ಟ್ ಅಡುಗೆಯೊಳು ಮನೆಗೆ ಬರಬೇಕು ಅನ್ನೋ ಸ್ವಾರ್ಥದಲ್ಲಿ ಅವ್ರು ಇಲ್ಲಿವರೆಗೂ ಬಂದಿಲ್ಲ ಅಂತ ಅನ್ಸುತ್ತೆ. ಆಗಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಅನಿಸ್ತಿದೆ. ಅದಕ್ಕೆ ಕ್ಷಮಿಸಿ ಕಳಿಸ್ಬೇಕಾ? ಮಲ್ಲಿಗಾಗಿರೋ ಅವಮಾನನ ನೀವೆಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀರೋ ಅವರು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಹೇಳಕ್ಕೆ ಬಂದೆ.